ಹಲೋ, ವೆಲ್ಕಮ್ ಬ್ಯಾಕ್ ಟು ಎನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ಇವತ್ತು ನವರಾತ್ರಿ 4ನೇ ದಿನ. ಇವತ್ತು ನಮ್ಮ ಯೋಗ ಕ್ಲಾಸಲ್ಲಿ ರೆಡ್ ಕಲರ್ ಥೀಮ್, ಮತ್ತು ಇವತ್ತು ಗೆಸ್ಟ್ ಕೂಡ ಇದ್ದಾರೆ. ಕೌಸಲ್ಯ ಸುಪ್ರಜಾ ರಾಮ ಆ ಫಿಲಮ್ ಹೀರೋಯಿನು, ಮತ್ತು ಒಬ್ಬರು ಆ್ಯಂಕರ್ ಕೂಡ ಬಂದಿದ್ದಾರೆ. ಸೊ ಲೈಕ್ಸ್ ಗೆಟಿಂಗ್ ಎಲ್ಲ ರೆಡಿ ಆಗ್ತಾ ಇದೆ ಶೂಟಿಂಗ್ಗೆ. ಏನ ಬ್ಲಾಗ್. ಹೀರೋಯಿನ್ಗೆ ರೆಡ್ ಕಲರ್ ಥೀಮ್ ಅಂತ ಹೇಳಿ ಕಾನ್ಸೆಪ್ಟ್ ಗೊತ್ತಿರಲಿಲ್ಲಂತೆ. ಸೊ ಹಾಗಾಗಿ ಗ್ರೀನ್ ಕಲರ್ ಹಾಕಿದ್ದಾರೆ. ಆ್ಯಂಡ್ ಅವರಿಗೆ ಗ್ರೀನ್ ಕಲರ್ ತುಂಬ ಇಷ್ಟ ಅಂತೆ. ಸೊ ಆ ಕಾನ್ವರ್ಸೇಷನ್ ನಡೀತಾ ಇದೆ. ಇವರೆಲ್ಲರೂ ನನ್ನ ಯೋಗ ಫ್ರೆಂಡ್ಸು. ಸೊ ಇವರೆಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ, ವೀಡಿಯೋಗೆ ಜಾಸ್ತಿ ಎಂಕರೇಜ್ ಮಾಡ್ತಾರೆ. ಅವ್ರಿಗೆ ಶೂಟಿಂಗ್ ಡಿಸ್ಟರ್ಬ್ ಆಗುತ್ತೆ ಅಂತ ನಮ್ಮೆಲ್ಲ ಸೈಲೆಂಟಾಗಿರೋಕ್ಕೆ ಹೇಳಿದರು. ಮತ್ತು ಹೀರೋಯಿನ್ಗೆ ಗೊಂಬೆ ಎಲ್ಲ ಏನಕ್ಕೆ ಕೂರಿಸ್ತಾರೆ ಅನ್ನೋದು ಒಂದು ಇನ್ಫಾರ್ಮೇಷನ್ ಇರಲಿಲ್ಲಂತೆ. ಹಾಗಾಗಿ ಅವರು ಯಾರ್ಯಾರೋ ಗೊತ್ತಿದ್ದರೆ ಅವ್ರು ಹೇಳಲಿ ಅಂತ ಹೇಳಿದ್ದಕ್ಕೆ ಒಬ್ಬರು ಹೋಗಿ ಅವ್ರಿಗೆಲ್ಲ ಇನ್ಫಾರ್ಮೇಷನ್ ಹೇಳಿದ್ರು. ಸೊ ಈ ಥರ ವಿಷಯದಲ್ಲಿ ಹೀರೋಯಿನು ತುಂಬ ಆ್ಯಟಿಟ್ಯೂಡ್ ತೋರಿಸ್ತಾರೆ. ನಂಗೆ ಗೊತ್ತಿಲ್ಲ ಅನ್ನೋದನ್ನು ಫ್ರ್ಯಾಂಕಾಗಿ ಗೊತ್ತಿಲ್ಲ ಅಂತ ಹೇಳಿ ಇನ್ಫಾರ್ಮೇಷನ್ನ ತಿಳ್ಕೊಂಡ್ರು. ಸೊ ಹಾಗಾಗಿ ಖುಷಿ ಅನ್ನಿಸ್ತು ಹೀರೋಯಿನ್ ಬಗ್ಗೆ. ಹಾಯ್, ಹಲೋ, ನಮಸ್ಕಾರ. ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಡಿನೆಲ್ಲೆಡೆ ದಸರಾ ಹಬ್ಬದ ಸಂಭ್ರಮ. ಇನ್ನು ನಾವು ಕೂಡ ದಸರಾ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ, ಬಹಳ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಸಮಸ್ತ ವೀಕ್ಷಕರಿಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೊಮ್ಮೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ ಮಾಡಿದ. ಎಲ್ಲ ಕಡೆಗಳಲ್ಲೂ ದಸರಾ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇದೆ. ಅನೇಕ ಕಡೆಗಳಲ್ಲಿ ಗೊಂಬೆಯನ್ನ ಕೂರಿಸ್ತಾರೆ. ಇನ್ನು ನಾವು ಕೂಡ ಈ ಗೊಂಬೆಯನ್ನ ಹುಡುಕ್ತಾ ಬಂದಂತಹ ಸಂದರ್ಭದಲ್ಲಿ ನಮಗೆ ಸಿಕ್ಕಿದ್ದು ಮಾತಾಡುವಂತ ಮುದ್ದಾದ ಗೊಂಬೆ. ಆ ಗೊಂಬೆ ನಗತೆ ಕೂಡ. ಆ ಗೊಂಬೆಯನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನಮ್ಮ ಜೊತೆ ಇದ್ದಾರೆ ಕಿರುತೆರೆಯಿಂದ ಈಗ ಬೆಳ್ಳಿ ತೆರೆಗೆ ಎಂಟ್ರಿಯನ್ನ ಕೊಟ್ಟಿರುವಂತಹ ಕ್ಯೂಟೆಸ್ಟ್ ಆಕ್ಟ್ರೆಸ್ ವೃಂದಾ ಆಚಾರ್ಯ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ. Looking pretty as always. Thank you so much. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ವೀಕ್ಷಕರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಸರಾ ನಾಡ ಹಬ್ಬ ಬಹಳ ಸ್ಪೆಷಲ್ ನಮಗೆ. ಈ ಹಬ್ಬ ನಿಮ್ಗೆ ಇಷ್ಟ ಸ್ಪೆಷಲ್ ಈ ಹಬ್ಬ? ಏನೋ ಒಂಥರ ಸಡಗರ ಇರುತ್ತೆ, ಮನೆಗೆ ಗೆಸ್ಟ್ ಬರ್ತಾರೆ. ಸೊ ಇಟ್ಸ್ ಅ ಗ್ರೇಟ್ ಸೆಲೆಬ್ರೇಷನ್. ಸೊ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಬೃಂದ? ಲೈಕ್ ಯೂಶುವಲ್ ಹಬ್ಬ ತರ ಇರುತ್ತಾ, ಸ್ಪೆಷಲ್ ಆಗಿರುತ್ತಾ? ಹೌ ಡು ಯು ಸೆಲೆಬ್ರೇಟ್ ಈ 9 ದಿನಗಳ ನವರಾತ್ರಿ, ಆನಂತರ ವಿಜಯದಶಮಿ, ಈ ಸಂದರ್ಭದಲ್ಲಿ 10 ದಿನಗಳನ್ನ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ? ಮನೆಗೆ ಹೋದ್ರೆ ಒಂದ್ ಸ್ವಲ್ಪ ಜಾಸ್ತಿ ಸ್ಪೆಷಲ್ ಆಗಿರುತ್ತೆ. ಚೆನ್ನಾಗಿರೋ ಊಟ ತಿನ್ನಕ್ ಸಿಗುತ್ತೆ. ಮನೇಲಿ ಫುಲ್ ಡೆಕೋರೇಷನ್ ಮಾಡಿರ್ತಾರೆ ಗೊಂಬೆಗಳನ್ನ, ಅದನ್ನೆಲ್ಲ ನೋಡಕ್ ಸಿಗುತ್ತೆ. ಬಟ್ ನಾನು ಇಲ್ಲಿ ಇದ್ದಾಗ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಸ್ಪೆಷಲ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಐ ಕ್ಯಾನ್ ಗೋ ಟು ಪ್ಲೇಸಸ್ ಬೇರೆ ಹೋಗಿ ನಾನು ಸೆಲೆಬ್ರೇಟ್ ಮಾಡ್ತೀನಿ. ಸೊ ಅದು ಒಂಥರ ಸೆಲೆಬ್ರೇಷನ್ ಆದ್ರೆ ಇಲ್ಲಿ ಮನೇನ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಇಲ್ಲೇ ಗೊಂಬೆಗಳು ರೆಡಿ ಆಗಿ ದಸರಾ ಕಾಯ್ತಾ ಇದೆ. ಅಂಡ್ ಈ ಬಾರಿಯ ದಸರಾ ಯಾವ ರೀತಿ ಸ್ಪೆಷಲ್? ಶೂಟಿಂಗ್ ನಡೀತಾ ಇದೆ, ಮತ್ತೆ ಅದ್ರ ಜೊತೆಗೆ ಮಧ್ಯ ಹೀಗೆ ಬೆಳಿಗ್ಗೆ ಬರುವಂತ ಸಂಜೆ ಆಗಿ ಪೂಜೆ ನಡೀತಾ ಇದೆ. ಸೊ ವರ್ಕಿಂಗ್ ಅಲಾಂಗ್ ವಿತ್ ಸೆಲೆಬ್ರೇಷನ್ಸ್. ಸೊ ಅದೇ ವರ್ಕ್ ಇಸ್ ವರ್ಷಿಪ್, ಅದರ ಜೊತೆಗೆ ಒಂದಷ್ಟು ಹಬ್ಬದ ಸಡಗರ ಕೂಡ ಇರೋದ್ರಿಂದ ಬಹಳ ಖುಷಿಯಾಗಿದ್ದಾರೆ ಬೃಂದಾ ಅವರು. ಸೊ ಇಸ್ ಲೈಫ್. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಒನ್ ಆಫ್ ದಿ ಬಿಸಿಯೆಸ್ಟ್ ಟಾಪ್ ಲಿಸ್ಟ್ ಅಲ್ಲಿ ಕೂಡ ಬಂದಿರುವಂತಹ ನಟಿ. ಈ ಕಿರುತೆರೆಯಿಂದ ಈ ಬೆಳ್ಳಿ ತೆರೆಗೆ ಆ ಜರ್ನಿ ಇದೆಯಲ್ಲ, ಇಟ್ಸ್ ಟ್ರೆಮೆಂಡಸ್ ಆಕ್ಚುಲಿ. ಬಿಕಾಸ್ ಎಲ್ಲರೂ ಆ ಅಪರ್ಚುನಿಟಿ ಅನ್ನುವಂಥದ್ದು ಸಿಗಲ್ಲ. ಬಟ್ ಯು ಗಾಟ್ ದಟ್ ಅಪರ್ಚುನಿಟಿ. ಅಂಡ್ ಹೌ ವಾಸ್ ದಟ್? ಆ ಒಂದು ಜರ್ನಿನ ಮೆಲ್ಲು ಹಾಕಿ ನೋಡಿದಂಥ ಸಂದರ್ಭದಲ್ಲಿ ಹೌ ಡು ಯು ಫೀಲ್ ರೈಟ್ ನೌ ಇನ್ ಒನ್ ವರ್ಡ್? ಹೆಂಗೆ ಅನ್ಸುತ್ತೆ?